ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆಯಿಂದ ತಾನು ಮೈಸೂರಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಪೇಪರ್ನಲ್ಲಿ ಒಂದು ಹೊಸ ವಿಷಯ ಬಂದಿದೆ. ಏನು ಅಂತಂದರೆ, ಅನೇಕ ಟ್ರೈನ್ಗಳು ಬೆಂಗಳೂರಿಗೆ ಬರುತ್ತೆ. ಅದು ಕರ್ನಾಟಕದ ರಾಜಧಾನಿ, ಬೇರೆ ಬೇರೆ ರಾಜಧಾನಿಗಳಿಂದ ಬರ್ತಕ್ಕಂಥ ಟ್ರೈನ್ಗಳು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ವಂತಲ್ಲಿ. ಏನಾಗಿದೆ, ಅಷ್ಟು ಓವರ್ ಕ್ರೌಡ್ ಆಗಿ ಅದು ಟ್ರೈನ್ಗಳ ಮೈಸೂರು ಮತ್ತು ಚಾಮರಾಜನಗರಕ್ಕೆ ನಿಲ್ಲೋದಕ್ಕೋಸ್ಕರ ಬರ್ತಿದೆ. ಹಾಗಾಗಿ ಟ್ರೈನ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲಿಂದ ಬರುತ್ತೆ, ಮೈಸೂರು ಚಾಮರಾಜನಗರಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಸಂತೋಷದ ವಿಷಯ. ಏನು ಅಂತ, ಅಷ್ಟು ಟ್ರೈನ್ಗಳು ಮೈಸೂರಿಗೆ ಜಾಸ್ತಿ ಬರ್ತವೆ, ಚಾಮರಾಜನಗರಕ್ಕೂ ಜಾಸ್ತಿ ಬರುತ್ತೆ. ಟ್ರೈನ್ ಕನೆಕ್ಟಿವಿಟಿ ಜಾಸ್ತಿ ಆದರೆ, ಮೊಬಿಲಿಟಿ ಜಾಸ್ತಿ ಆದರೆ ಆರ್ಥಿಕ ಪ್ರಗತಿ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಇದು ಫಸ್ಟ್ ಯಾರ್ಡ್ಸ್ಟಿಕಲ್ ಮೊದಲನೇ ಸ್ಟೆಪ್. ಹೀಗಾಗಿ ಅನೇಕ ಟ್ರೈನ್ಗಳು ಬೆಂಗಳೂರಲ್ಲಿ ಏನು ನಿಂತ್ಕೋತಿದ್ದು ಮೈಸೂರಿಗೆ ಬರುತ್ತೆ, ಮೈಸೂರಿಂದ ಮುಂದಕ್ಕೆ ಹೋಗಿ ಚಾಮರಾಜನಗರದಲ್ಲೂ ನಿಲ್ತಕ್ಕಂಥ ವ್ಯವಸ್ಥೆ ಮಾಡ್ತಾರಂತೆ. ಅದಾಗಿದೆ. ಆಗಲೇ ಬೇಕಾದಷ್ಟು ಟ್ರೈನ್ಗಳು ಬೆಂಗಳೂರಿಂದ ಮುಂದಕ್ಕೆ ಬಿಟ್ಟುಬಿಟ್ಟಿದ್ದಾರೆ. ಇದೆಲ್ಲ ಆಗಿದ್ದು ಪ್ರತಾಪ್ ಸಿಂಹ ಅವ್ರ ಕಾಲದಲ್ಲಿ. ಪ್ರತಾಪ್ ಸಿಂಹ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಅಂದರೆ ನೋಡಿ, ಹಿಂದೆಲ್ಲ ಎಲ್ಲಾದರೂ ಬೆಂಗಳೂರಿಂದ ಮೈಸೂರಿಗೆ ಒಂದು ಎಕ್ಸ್ಟ್ರಾ ಟ್ರೈನ್ ಹಾಕ್ಬಿಟ್ರು ಅಂತಂದರೆ ನಾವೆಲ್ಲ ಭಾಳ ಖುಷಿ ಪಡ್ತಿದ್ವಿ. ನಮ್ಮೂರಿಗೆ ಒಂದು ಎಕ್ಸ್ಟ್ರಾ ಟ್ರೈನ್ ಬಂತು, ನಮ್ಮೂರಿಗೆ ಒಂದು ಎಕ್ಸ್ಟ್ರಾ ಇದು ಬಂತು ಅಂತಂದು. ಈ ಥರ ಕಾಲ ಹೊರಟೋಗ್ಬಿಟ್ಟಿದೆ. ಈಗ ಏನಾದರೂ ಟ್ರೈನ್ ಎಕ್ಸ್ಟೆಂಡ್ ಮಾಡೋದು ಅಂದರೆ ನಾನ್ ಇಶ್ಯೂ ಆಗ್ಬಿಟ್ಟಿದೆ. ದೇಶ ಅಷ್ಟು ಮುಂದಕ್ಕೆ ಹೊರದಿದೆ. ಇದೆಲ್ಲ ಮುಂದುವರೆದಿರ್ತಕ್ಕಂಥ ಕ್ರೆಡಿಟ್ ಯಾರಿಗಾರು ಕೊಡಬೇಕು ಅಂತಂದರೆ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರಿಗೆ ಮತ್ತು ಯೋಗಿ ಆದಿತ್ಯನಾಥ್ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ. ಏನು ಅಂತಂದರೆ, ಟ್ರೈನು ಹೊಸದಾಗಿ ಒಂದು ಎಕ್ಸ್ಟ್ರಾ ಟ್ರೈನ್ ಬಿಟ್ಟರು ನಾನ್ ಇಶ್ಯೂ ಆಗ್ಬಿಟ್ಟಿದೆ. ಅದು ಇಶ್ಯೂನೇ ಅಲ್ಲ, ಅದು ಜನ ಸಂತೋಷ ಪಡೋದಕ್ಕೆ ಕಾರಣ ಏನಾಗೋದಿಲ್ಲ. ಅಷ್ಟೊಂದು ಫಾಸ್ಟಾಗಿ ಪ್ರೋಗ್ರೆಸ್ ನಡೀತಾ ಇದೆ. ಇದೆಲ್ಲ ನಡೀತಾ ಇರೋದು ಕಾಂಗ್ರೆಸ್ ಕಾಲದಲ್ಲ. ಕಾಂಗ್ರೆಸ್ನವ್ರು ಏನು ಅಂತಂದರೆ, ಒಂದು ಟ್ರೈನ್ ಕೊಟ್ಬಿಟ್ರೆ ತಮ್ಮ ಕಾಲನ್ನ ತಾವೇ ಎತ್ಕೊಂಡ್ಬಿಟ್ಟು, ನಾವು ಮೈಸೂರಿಗೆ ಒಂದು ಎಕ್ಸ್ಟ್ರಾ ಟ್ರೈನ್ ಕೊಟ್ಬಿಟ್ವಿ, ನೀವೆಲ್ಲ ನಮಗೆ ಓಟ್ ಹಾಕಬೇಕು, ಯಾರು ಮಾಡದೇ ಇರೋ ಕೆಲಸ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳೋರು. ಇವತ್ತೇನಾಗಿದೆ, ನೂರಾರು ಟ್ರೈನ್ಗಳು ಎಕ್ಸ್ಟ್ರಾ ಓಡ್ತಾ ಇದೆ. ಅದನ್ನು ಬಂದರೂ ಏನಾಗುತ್ತೆ, ನಾನ್ ಇಶ್ಯೂ ಆಗ್ಬಿಟ್ಟಿದೆ. ಅದು ವಿಷಯನೇ ಆಗೋದಿಲ್ಲ ರೀ. ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಕಾಲ ಎತ್ಕೊಳ್ಳೋದಕ್ಕೆ ಇಶ್ಯೂ ಆಗೋದಿಲ್ಲ ಅಂತಂದರೆ ನಮ್ಮ ಆರ್ಥಿಕ ಪ್ರಗತಿ ಅಷ್ಟು ಫಾಸ್ಟಾಗಿದೆ. ಇದೇನು ಅಂತಂದರೆ, 67-70 ವರ್ಷದಲ್ಲಿ ಏನಾಯಿತು, ನಮ್ಮ ಕಾಲನ್ನು ನಾವೇ ಎತ್ಕೊಂಡು, ನಮ್ಮ ಬೆನ್ನ ನಾವೇ ತಟ್ಕೊಂಡು, ನನ್ನ ಬೆನ್ನ ನೀನು ಕೇರಿ, ನಿನ್ನ ಬೆನ್ನ ನಾ ಕೇರಿ ಅಂತ ಏನಾಯಿತು, ಭಿಕ್ಷೆ ಎತ್ತಕ್ಕೆ ಹೋಗ್ತಿದ್ವಿ ನಾವು. ನಮ್ಮ ದೇಶ ಬಡ ದೇಶ. ಬೇರೆ ದೇಶಗಳಲ್ಲೂ ಇದೇ ಥರ ಒಪಿನಿಯನ್ ಇತ್ತು. ಏನು ಅಂತಂದ್ರೆ, ಹಾವಾಡಿಗರ ದೇಶ, ಇಲ್ಲೆಲ್ಲ ಹಾವಿಡ್ಕೊಳ್ಳೋರು ಜಾಸ್ತಿ ಇದ್ದಾರೆ, ಇವ್ರು ಭಿಕ್ಷೆ ಮಾಡೋರ ದೇಶ, ಡೆವಲಪಿಂಗ್ ಕಂಟ್ರಿ ಅಂತ 100 ರೂಪಾಯಿ ಕಲೆಕ್ಟ್ ಮಾಡಿಬಿಟ್ರೆ ಕಾಂಗ್ರೆಸ್ನವ್ರು ಏನು ಮಾಡ್ತಿದ್ರು, 90 ರೂಪಾಯಿ ತಿಂದು ಹಾಕ್ಬಿಡೋರು. ಸ್ಟೇಟ್ ಗೌರ್ಮೆಂಟ್ನವ್ರು ಸೆಂಟ್ರಲ್ ಗೌರ್ಮೆಂಟ್ ಸೇರಿ 10 ರೂಪಾಯಿನಲ್ಲಿ ಕೆಲಸ ಮಾಡಿಸೋರು. ಕೆಲಸ ಮಾಡಿಸ್ಬಿಟ್ಟು ಅಷ್ಟೊಂದು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ರೆ ಟಾಮ್ ಹೊಡಿಯೋರು. ಅದು ಆಗ್ತಿರಲಿಲ್ಲ. 10% ದುಡ್ಡಲ್ಲಿ ಎಷ್ಟು ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ? ಅದರಲ್ಲೂ ತಿಂದುಬಿಟ್ಟು, ಸಣ್ಣ ಪುಟ್ಟವರೆಲ್ಲ ತಿಂದುಬಿಟ್ಟು, ಎಲ್ಲೋ 1 ರೂಪಾಯಿ 2 ರೂಪಾಯಿ ಕೆಲಸ ಮಾಡಿಬಿಟ್ಟು ಅಷ್ಟೊಂದು ಕೆಲಸ ಮಾಡಿಬಿಟ್ಟು ಇಷ್ಟೊಂದು ಮುಂದುವರೆದ್ಬಿಟ್ಟಿದೆ ಅಂತ ಹೇಳೋರು. ಈ ಥರ ಟಾಮ್ ಹೊಡಿತಕ್ಕಂಥ ಇದು ನಿಂತು ಹೋಗಿದೆ. ನರೇಂದ್ರ ಮೋದಿಯವರು ಬಂದಿರೋದ್ರಿಂದ ನೋಡಿ, ಇಡೀ ದೇಶದಲ್ಲಿ ರೈಲು ಮಾರ್ಗ ಎಷ್ಟು 1000 ಕಿಲೋಮೀಟ್ರ್ ಇತ್ತು, ಅದರ ಡಬಲ್ ಆಗಿದೆ. ಮತ್ತು ಎಷ್ಟು ಇದರಲ್ಲಿ ನಮಗೆ ಪೆಟ್ರೋಲಿಂದ ಓಡ್ತಿತ್ತು ಗಾಡಿ, ಡೀಸೆಲಿಂದ ಓಡ್ತಿತ್ತು ರೈಲ್ವೆ ಇಂಜಿನ್ಗಳು. ಅದರ ಸಂಪೂರ್ಣ ಇದನ್ನು ತಪ್ಪಿಸ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿಯಿಂದ ಓಡ್ತಾ ಇದೆ ಇವತ್ತು ರೈಲುಗಳು. ಮತ್ತು ಎಲ್ಲದೂ ಎಲೆಕ್ಟ್ರಿಫಿಕೇಷನ್ ಡಬಲ್ ಲೈನ್ ಆಗಿ ಎಲೆಕ್ಟ್ರಿಸಿಟಿಯಿಂದ ಹೋಗ್ತಾ ಇದೆ. ಇದ್ರ ಉಪಯೋಗ ಏನು ಅಂತಂದರೆ, ನಾವು ಮುಸಲ್ಮಾನ್ ರಾಷ್ಟ್ರಗಳು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕುವೈತ್ ಇರ್ಬೋದು, ಇವುಗಳಿಂದ ಪೆಟ್ರೋಲ್ ತರಿಸ್ಕೊತಾ ಇದ್ವಿ, ಡೀಸೆಲ್ ತರಿಸ್ಕೊತಾ ಇದ್ವಿ. ಅದರಿಂದ ರೈಲು ಓಡಾಡ್ತಿತ್ತು. ಇವಾಗ ಏನಾಗಿದೆ, ಎಲೆಕ್ಟ್ರಿಸಿಟಿಯಿಂದ ಓಡಾಡುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಇದು ಅನಿವಾರ್ಯತೆ ನಮಗೆ ಕಡಿಮೆ ಆಗಿದೆ. ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದ್ರಿಂದ ನಮಗೇನಾಗುತ್ತೆ, ದೇಶ ಭಾಳ ಫಾಸ್ಟಾಗಿ ಮುನ್ನಡೀತಾ ಇದೆ. ಕಾಂಗ್ರೆಸ್ನವ್ರು ಬೆಬ್ಬೆ ಹೊಡಿತಾರೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ, ಬೆಲೆ ಏರಿಕೆ ಜಾಸ್ತಿ ಇದೆ, ಎಲ್ಲ ಏನಿಲ್ಲ. ಯೂನಿವರ್ಸಲ್ ಪ್ರಾಬ್ಲಮ್ ಅದು. ಬೆಲೆ ಏರಿಕೆ ಅನ್ನೋದು ಅಮೆರಿಕಾದಲ್ಲಿ ರಿಸೆಷನ್ ಅಂತ ಕರಿತೀವಿ. ಆರ್ಥಿಕದಲ್ಲಿ ಇದು ಫೈನಾನ್ಸ್ ಮಾರ್ಕೆಟಲ್ಲಿ ಯಾರು ಓದ್ತಾರೆ ಅವ್ರು ರಿಸೆಷನ್ ಅಂತ ಕರಿತೀವಿ. ರಿಸೆಷನ್ ಅಂದರೆ ಆರ್ಥಿಕ ಹಿಂಜರಿತ. ನಾವೇನಾದ್ರು 10 ರೂಪಾಯಿ ಖರ್ಚು ಮಾಡಬೇಕು ಅಂದರೆ 4 ಸರಿ ಯೋಚನೆ ಮಾಡ್ತೀವಿ, ಯಾಕೆ ಖರ್ಚು ಮಾಡೋದು, ಇದು ವೇಸ್ಟ್ ಆಗುತ್ತೆ, ಮುಂದೆ ಯಾತಕ್ಕಾದ್ರೂ ದುಡ್ಡು ಇಟ್ಕೊಳ್ಳೋಣ, ಇದಕ್ಕಿಂತ ಒಳ್ಳೆಯ ಕಾರಣ ಸಿಗ್ಬೋದು, ಅಭಿವೃದ್ಧಿಗೆ ಇದಾಗ್ಬೋದು, ಜೀವನಕ್ಕೆ ಉಪಯೋಗ ಆಗ್ಬೋದು ಅಂತಂದ್ಬಿಟ್ಟು ಏನು ಮಾಡ್ತೀವಿ, ದುಡ್ಡನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ದುಡ್ಡಿನೇನು ಖರ್ಚು ಮಾಡಬೇಕಾಗತ್ತೆ ಅದು ಖರ್ಚು ಮಾಡೋದಿಲ್ಲ. ಇದನ್ನೇ ರಿಸೆಷನ್ ಅಂತ ಕರೆಯೋದು, ಆರ್ಥಿಕ ಹಿಂಜರಿತ ಅಂತ ಕರೆಯೋದು.
₹10 ಖರ್ಚು ಮಾಡಬೇಕಾದ್ರೆ 100 ಸರಿ ಯೋಚನೆ ಮಾಡ್ತೀವಿ. ಅದು ಆರ್ಥಿಕ ಹಿಂಜರಿತ ಅಮೆರಿಕಾನೂ ಕಾಡ್ತಾ ಇದೆ, ಎಲ್ಲ ದೇಶವನ್ನು ಕಾಡುತ್ತೆ. ಯಾಕೆ ಅಂತಂದರೆ ಜನ ಬುದ್ಧಿವಂತರಾಗಿದ್ದಾರೆ, ಎಲ್ಲರೂ ಸ್ವಾವಲಂಬಿಗಳಾಗಿದ್ದಾರೆ, ಆತ್ಮಗೌರವ ಜಾಸ್ತಿ ಆಗ್ತಾಯಿದೆ. ಇಂಥ ಸಮಯದಲ್ಲಿ ಫ್ರೀ ಕೊಟ್ಬಿಟ್ಟು ಇಡೀ ಸಮಾಜವನ್ನು, ದೇಶವನ್ನು ಭಿಕ್ಷುಕರ ರಾಜ್ಯವನ್ನಾಗಿ ಮಾಡಕ್ಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಇದು ಎಷ್ಟು ಮಟ್ಟಿಗೆ ಸರಿ? ನಮಗೆಲ್ಲ ಸ್ವಾಭಿಮಾನ ಇದೆ, ಸ್ವಾವಲಂಬನೆ ಇದೆ, ಆತ್ಮಗೌರವ ಇದೆ. ಈ ಭಿಕ್ಷುಕರಾಗೋದು ಬೇಡ. ನಾವು ದೇಶ ಪ್ರೇಮಿಗಳಾಗೋಣ, ಕಷ್ಟಪಟ್ಟು ದುಡಿಯೋಣ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಸುಖ ಪಡ್ತಕ್ಕಂಥ ಹಕ್ಕಿದೆ ಅಂತ 12ನೇ ಶತಮಾನದಲ್ಲಿ ಕ್ರಾಂತಿಯೋಗಿ ಬಸವಣ್ಣವ್ರು ಹೇಳಿದ್ದಾರೆ. ಬನ್ನಿ ಅವ್ರ ದಾರಿನಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ.